ಮುಳವಾಡ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಬರದೇ ಇರತಕ್ಕಂಥ ನೀರಾವರಿಯಿಂದ ವಂಚಿತ ಆಗಿರ್ತಕ್ಕಂಥ ಜಮೀನುಗಳಿಗೆ ನೀರಾವರಿಯನ್ನು ಮಾಡಬೇಕು ಅಂಥೇಳಿ ಅದರ ಜೊತೆಗೆ ಏನು ಮೊನ್ನೆ ಆಲ್ಮಟ್ಟಿ ಜಲಾಶಯ 10 TMC ನೀರು ತೆಲಂಗಾಣ ರಾಜ್ಯಕ್ಕೆ ಬಿಟ್ಟರು. ಆ ನೀರನ್ನು ಕೆಳಗೆ ಬಿಡಲಾರ್ದೇ ಇದೇ ಭಾಗದಾಗಿರ್ತಕ್ಕಂಥ ಈಗ ಇರ್ತಕ್ಕಂಥ ನೀರಾವರಿ ಕ್ಷೇತ್ರಗಳಿಗೆ ಕುಡಿಯುವ ನೀರಿನ ಸಲುವಾಗಿ 2013-12 ಒಂದು ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿಯಿಂದ ಕೃಷ್ಣೆಯವರೆಗೆ, ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಅಂತೇಳಿ ಹೇಳಿ ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು 519ರಿಂದ 524 ಎತ್ತರಿಸಬೇಕಂತ ಬೇಡಿಕೆ ಐತಿ. ಆ ಬೇಡಿಕೆಗೆ ತಕ್ಕಂತೆ ಪ್ರತಿ ವರ್ಷ 50,000 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರೇ ಹೇಳಿದರು. ಈ ವರ್ಷದ ಬಜೆಟ್ ಮಂಡನೆ ಮಾಡಿದ್ರು ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ಪೈಸೆ ಇಟ್ಟಿಲ್ಲ. ಈ ಎಲ್ಲ ವಿಷಯಗಳನ್ನು ವಿರೋಧ ಮಾಡಿ ನಾವು 11ನೇ ತಾರೀಕಿಗೆ ಮಂಗಳವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆಲಮಟ್ಟಿಯಲ್ಲಿರ್ತಕ್ಕಂಥ ಕೃಷ್ಣಾ ಜಲಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯ ಮುಂದೆ ಒಂದು ಧರಣಿಯನ್ನು ಹಮ್ಮಿಕೊಳ್ಳಾಕತ್ತಿದ್ದೀವಿ. ಏನು ಅಂತ ಹೇಳಿದ್ರೆ, ಇವತ್ತು 99ರಲ್ಲಿ ನಾನು ಪ್ರಥಮ ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಮುಳವಾಡ ಏತ ನೀರಾವರಿಯ ಮಲ್ಲೆ ಹಂತದ ಕಾಮಗಾರಿಯನ್ನು ಶುರು ಮಾಡಿದೆವು. ನಾವು ಬಳುತಿ ಮತ್ತು ಹನುಮಾಪುರ ಜಾಗಗಳ ಮುಖಾಂತರವಾಗಿ ಪಶ್ಚಿಮ ದಿಕ್ಕಿಗೆ 85 ಕಿಲೋಮೀಟರ್ ಕೆನಾಲ್ ಚಿಕ್ಕಲಿಗೆ ಕ್ರಾಸ್ ದಾಟಿ ಪಶ್ಚಿಮ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ ಒಂದಾಲವರೆಗೆ ಸುಮಾರು 18 ಕಿಲೋಮೀಟರ್ ಕೆನಾಲ್ ಮಾಡಿದರು. ಆ ಎರಡೂ ಕೆನಾಲ್ಗಳ ಮುಖಾಂತರವಾಗಿ 30,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಆಯ್ತೈತೆ. ಯಾವಾಗ 2000 ಇಸ್ವಿಯಿಂದ ಈ ಕಡೆ 2005ರಿಂದ 2005-6ರಿಂದ ಇಷ್ಟೆಲ್ಲ ನೀರು ಕಡೆ ಹಾಕತೈತೆ. ನಾವು 99 ಯೋಜನೆ ಮಾಡಿದ್ದೀವಿ. 2005-6ಕ್ಕೆ ನೀರಾವರಿ ಶುರು ಆಯ್ತವೆ. ಈ 30,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಆಗತ್ತೈತಿ. ಹೀಗಾಗಿ ಇವತ್ತೇನು ನೀರಾವರಿಯಿಂದ ವಂಚಿತ ಆಗಿರ್ತಕ್ಕಂಥ ಕೂಡಿ NTPC ಹತ್ತಿರ ಇರ್ತಕ್ಕಂಥ ವಿಶೇಷವಾಗಿ ಅಂಗಡಿಗೇರಿ ಅಂದರೆ ಬೀರ್ದನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಪೂರ್ತಿ ವಂಚಿತ ಆಗೈತೆ. ಅಲ್ಲಿ ಯಾವ ನೀರಾವರಿ ಯೋಜನೆ ಇಲ್ಲ. ಹಾಗೆಯೇ ಕೊಳಸಂಗಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಜಮೀನು ಕೂಡ NTPC ವ್ಯಾಪ್ತಿ ಈ ಕಡೆ ಬಂದ ಅವಕ್ಕೂ ನೀರಿಲ್ಲ. ಆಮೇಲೆ ಮುಂದೆ ಒಂದಾಲ್ ಮತ್ತು ಬೇನಾಳ್ RS ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಏನು ಮಟ್ಯಾದ 18 ಕಿಲೋಮೀಟರ್ ಕೆನಾಲ್ ನೀರು ಹೋಗುತ್ತೆ, ಟೇಲ್ ಎಂಡ್ ಆಕೈತಿ, ಅವ್ರಿಗೂ ನೀರು ಕಡಿಮೆ ಐತಿ. ಹೀಗಾಗಿ ಈಗ ನಾವು ಮಸೂತಿಯಿಂದ ಮತ್ತೊಂದು ಸಪ್ರೇಟಾಗಿ ಒಂದು ಲಿಫ್ಟ್ ಮಾಡಿ NTPCಯಿಂದ ಆಲಮಟ್ಟಿಗೆ ಹೋಗ್ತಕ್ಕಂಥ ರಸ್ತೆಯ ಪೂರ್ವ ದಿಕ್ಕಿಗೆ ಅಂದರೆ ಅಂಗಡಿಗೆರೆ ಮಠದ ಕಡೆ ಒಂದು ಕೆನಾಲವನ್ನು ಮಾಡಿ ಪೂರ್ತಿ ಆಲಮಟ್ಟಿ ಹತ್ರ ಇರ್ತಕ್ಕಂಥ ಪಾರ್ವತಿ ಕಟ್ಟಿ ಹಳ್ಳದ ಬ್ರಿಡ್ಜಿನವರೆಗೆ ಅಂದರೆ ಆ ನೀರಿನ ನದಿವರೆಗೆ ಒಂದು ಕೆನಾಲ್ ಅಲ್ಲಿ ಮಾಡಬೇಕು. ಆಮೇಲೆ ರೈಲ್ವೆ ಲೈನ್ ಈಚೆ ಕಡೆ ಪೂರ್ವ ದಿಕ್ಕಿಗೆ ಆ ತೆಲುಗಿಯಿಂದ ಏನು ಆಲಮಟ್ಟಿ ರೈಲ್ವೆ ಹೋಗ್ತೈತಿ, ಆ ಲೈನದ ಕೆಳಗಿನ ಬಾಜು ಅಂದರೆ ಈ ಕಡೆ ಪೂರ್ವ ದಿಕ್ಕಿಗೆ, ಈ ಕಡೆ ಪೂರ್ವ ಕಡೆ ಈ ಭಾಗದಾಗೂ ಕೂಡ ಒಂದು ಕೆನಾಲ್ ಮಾಡಬೇಕು. ಆ ಕೆನಾಲ್ ಮುಖಾಂತರ ತೆಲುಗಿ ಜಮೀನುಗಳು ಮತ್ತು ಚಿಮ್ಮರಿಗೆ ಭಾಗದ ಜಮೀನುಗಳು ನೀರಾವರಿಕ್ಕೆ ಅದು ನದಿ ತನಕ ಹೋಗ್ಬೇಕು. ಅದು ಆಲಮಟ್ಟಿ ನದಿ ತನಕ ಎರಡು ಕೆನಾಲ್. ಇವೆರಡೂ ಕೂಡ ಸುಮಾರು ಒಂದು 50,000ರಿಂದ 60,000 ಎಕರೆಗೆ ಹೆಚ್ಚು ಭೂಮಿಯಲ್ಲಿ ವಂಚಿತ ಆಗೈತಿ. ಇದಕ್ಕೆ ನೀರಾವರಿ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ. ಹಾಗೇನೆ ಕೊಲ್ಲಾರ ಪಟ್ಟಣದ ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥ ಮಾದೇವಪ್ಪನ ಮಡ್ಡಿವರೆಗೆ ಇರ್ತಕ್ಕಂಥ ಈಗ ಹೈವೇ ವಿಜಯಪುರ ಹೈವೇ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಭಾಗ ಇನ್ನೂ ಸುಮಾರು ಒಂದು 50,000 ಎಕರೆ ರೈತರು ತಮ್ಮ ಸ್ವಂತ ಪಂಪಲ್ಲಿ ನೀರಾವರಿ ಮಾಡ್ಯಾರ. ಕೆನಾಲ್ಗಳ ಮುಖಾಂತರ ನೀರು ಬಂದಿಲ್ಲ. ಹೀಗಾಗಿ ಅದಕ್ಕೆ ಆ ಕೆನಾಲ್ಗಳು ಇಲ್ಲೇ ಆದರೂ ಕೂಡ ನೀರು ವಂಚಿತ ಆಗ್ಯಾವ. ಈ ಭಾಗದಲ್ಲೂ ಕೂಡ ಕಾಲುವೆಗಳನ್ನು ಮಾಡಿ ನೀರಾವರಿ ಮಾಡಬೇಕು ಅಂತ ಒಂದು ಬೇಡಿಕೆ. ಅದೇ ರೀತಿ ಮತ್ತೆ ಎಲ್ಲೆಲ್ಲಿ ಕ್ಷೇತ್ರದಾಗಿರ್ಬೋದು ಮತ್ತೊಂದು ಬೇರೆ ಬೇರೆ ಭಾಗದಲ್ಲಿ ಯಾರು ನೀರಾವರಿಯಿಂದ ವಂಚಿತ ಆಗ್ಯಾವ ಕ್ಷೇತ್ರ ಆ ಜಮೀನು ಅವ್ರು ಕೂಡ ನೀರು ಬಿಡಬೇಕು ಅಂತಕ್ಕಂಥ ಒಂದು ಮೊದಲೇ ಬೇಡಿಕೆ. ಆಮೇಲೆ ಇವತ್ತು 10 TMC ನೀರನ್ನು ನೀವು ವ್ಯರ್ಥವಾಗಿ ತೆಲಂಗಾಣ ರಾಜ್ಯಕ್ಕೆ ಕೊಟ್ಟರೆ, ತೆಲಂಗಾಣ ರಾಜ್ಯ ಕೃಷ್ಣಾ ನ್ಯಾಯಾಧಿಕರಣಕ್ಕೆ ಅರ್ಜಿ ಕೊಟ್ಟು 3ನೇ ಹಂತ ತಡ ಆಗ್ಲಕ್ಕ ಕಾರಣ ತೆಲಂಗಾಣ ರಾಜ್ಯ. ಅವ್ರು ತಮ್ಮ ಪಾಲಿನ ನೀರು ಆಂಧ್ರದ ಪಾಲಿಗೆ ಹಂಚ್ಕೋಬೇಕು. ಅವ್ರು 2 ರಾಜ್ಯ ಆಗ್ಯಾವ. ಅವರು ಮತ್ತೊಂದು ಪಾಲ ಕೊಡೋಕೆ ಬರಂಗಿಲ್ಲ ನೀರು ಅವ್ರಿಗೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ 3 ರಾಜ್ಯ 3 ಪಾಲಾಗ್ಯಾವ. ಆ ಪಾಲ್ನಾಗ ಹಂಚ್ಕೊಂಡು ಬಿಟ್ಕೊಟ್ರೆ ಇಲ್ಲಿ ಮತ್ತೆ ಅವ್ರು ಇನ್ನೊಂದು ಪಾಲು ಆಗ್ಬೇಕಂತ ಅರ್ಜಿ ಕೊಟ್ಟಾರೆ ಕೃಷ್ಣಾ ನ್ಯಾಯಾಧಿಕರಣ ಮಂಡಳಿಗೆ. ಎಲ್ಲಿ ದಿಲ್ಲಿಗೆ ಕೊಟ್ಟಾರ ತಿಳ್ಕೊಂಡು ನಮ್ಮ 3ನೇ ಹಂತದ ಯೋಜನೆ ವಿಳಂಬ ಆಗತೈತೆ. ಅದು ಅಂಥವ್ರಿಗೆ ನೀವು 10 TMC ನೀರು ಸರ್ಕಾರ ಐತಿ ಕಾಂಗ್ರೆಸ್ ಪಕ್ಷ ತಿಳ್ಕೊಂಡ್ರೆ ಇಲ್ಲಿ ಸರ್ಕಾರ 10 TMC ನೀರು ಬಿಟ್ಟು ಡ್ಯಾಮ್ ಖಾಲಿ ಮಾಡಿದ್ರು. ಅದಕ್ಕೆ ಖಾಲಿ ನೀರು ಬಿಡುವಂಥದ್ದು ಇನ್ನು ಮುಂದೆ ಯಾವುದೇ ಕಾಲಕ್ಕೂ ಅದನ್ನು ವಿರೋಧ ಮಾಡ್ತೀವಿ. ಅಲ್ಲಿ ಡ್ಯಾಮಿನಿಂದ ಈ ನೀರನ್ನು ಹೊರಗೆ ತೆಳಗಿನ ಮತ್ತೊಂದು ರಾಜ್ಯಕ್ಕೆ ಬಿಡುವಂಗಿಲ್ಲ. ಆ ಇದ್ದ ನೀರನ್ನು ಉಳಿತಂದ್ರೆ ಅದಕ್ಕೆ ಜೂನ್ 15ರವರೆಗೆ ಏನಿದು 85 ಕಿಲೋಮೀಟರ್ ಪಶ್ಚಿಮ ಕೆನಾಲ್ ಐತಿ ಮಠದಿಂದ 18 ಕಿಲೋಮೀಟರ್ ಒಂದಾದ ಸರ್ಕಾರಿ ಕೆನಾಲ್ ಐತಿ. ಅದು 30,000 ಹೆಕ್ಟೇರ್ ನೀರಾವರಿ ಐತಿ. ಅಲ್ಲಿ 15 ದಿವಸಕ್ಕೊಮ್ಮೆ
ಕುಡಿಯುವ ನೀರಿನ ಸಲುವಾಗಿ ನೀರು ಬಿಡುವಂಥದ್ದು ಆಗಬೇಕಾ ಆ 2 ಕೆನಾಲ್ಗಳಿಗೆ ಆ 30,000 ಹೆಕ್ಟೇರ್ ಪ್ರದೇಶಕ್ಕೆ ಉಪಯೋಗ ಆಗುತ್ತಾರೆ ಕುಡಿಯುವ ನೀರಿಗೆ ಮತ್ತು ಅಲ್ಪ ಸ್ವಲ್ಪ ಬೆಳೆಯುತ್ತೆ ಬೇಸಿಗೆ ಒಳಗೆ. ಇನ್ನು ನಾವೇ 2012ರಾಗ ನಾನು ಉಸ್ತುವಾರಿ ಮಂತ್ರಿ ಇದ್ದೆ, ಬೊಮ್ಮಾಯಿ ನೀರಾವರಿ ಮಂತ್ರಿ ಇದ್ದು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದು. ಅವಾಗ ನಾವು ಕುಡಿಯುವ